ತಿರುಪತಿಗಿಂತ ಶಬರಿಮಲೆಯಲ್ಲೇ ಸಿಕ್ಕಾಪಟ್ಟೆ ಜನ. ಶಬರಿಮಲೆಗೆ ಹೋದಂಥ ಕನ್ನಡಿಗ ಭಕ್ತರ ಪರದಾಡಿರುವಂಥದ್ದು. ದರ್ಶನಕ್ಕೆ 18 ಗಂಟೆ ಬೇಕಂತೆ. ನೂಕು ನುಗ್ಗಲಲ್ಲಿ ಕನ್ನಡಿಗ ಭಕ್ತರು ಪರದಾಡಿದ್ದಾರೆ. ಭಕ್ತರೇ ಈ ಬಾರಿ ಶಬರಿಮಲೆಗೆ ಭಕ್ತರು ಸಿಕ್ಕಾಪಟ್ಟೆ ಜಾಸ್ತಿ ಆಗ್ಬಿಟ್ಟಿದ್ದಾರೆ. ಪಬ್ಲಿಕ್ ಟಿವಿಗೆ ಶಬರಿಮಲೆಯಲ್ಲಿ ಅನುಭವಿಸಿದ ಪರದಾಟವನ್ನ ಭಕ್ತರು ಬಿಚ್ಚಿಟ್ಟಿದ್ದಾರೆ. ತಿರುಪತಿ ಅಂದರೆ ವರ್ಷ ಪೂರ್ತಿ, ಶಬರಿಮಲೆ ಅಂದರೆ ವರ್ಷಕ್ಕೆ 3 ತಿಂಗಳು. ಈಗ ಬೇರೆ ಬೇರೆ ಟೈಮಲ್ಲೂ ಓಪನ್ ಮಾಡಿರ್ತಾರೆ, ಅವಾಗವಾಗ ಹೋಗಿ ದರ್ಶನ ಮಾಡ್ಕೊಳ್ಬೋದು. ಅವಾಗ ನಾನ್ ಸೀಸನಲ್ಲಿ ಹೋಗಿ ದರ್ಶನ ಮಾಡಿದರೆ ನೆಮ್ಮದಿಯಾಗಿ ಕಣ್ಣು ತುಂಬ್ಕೊಂಡು ಬರ್ಬೋದು. ದೇವ್ರು ನೋಡೋಕ್ಕೆ ಅಂತ ಹೋಗ್ತಾ ಇರೋದು. ನೀವು ಇಷ್ಟೆಲ್ಲ ತಳ್ಳಾಟ ನೂಕಾಮುಟ ಮಾಡ್ಕೊಂಡು ಹೋಗ್ಬಿಟ್ಟು ದೇವರನ್ನೇ ನೋಡೋಕ್ಕಾಗಿಲ್ಲ ಅಂತಾರೆ, ಹೋಗಿ ಏನು ಪ್ರಯೋಜನ? ದೇವ್ರನ್ನೇ ನೋಡೋಕ್ಕಾಗಲ್ಲ, ಅಲ್ಲಿ ಪರದಾಡುವಂಥ ಪರಿಸ್ಥಿತಿ ಆಗ್ಬಿಡುತ್ತೆ. ತಳ್ಳಾಟ ನೂಕಾಟ ಇದ್ರ ಮಧ್ಯದಲ್ಲೇ ಆಗೋಗ್ಬಿಡುತ್ತೆ. ಹಿಂಗೆ ಹೋಗೋಷ್ಟೊತ್ತಿಗೆ ಮುಗಿದೋಯ್ತು. ಅಯ್ಯೋ ಇಷ್ಟೊಂದೆಲ್ಲ ಕಷ್ಟಪಡ್ಬೇಕಾಯ್ತಾ ಅನ್ನೋ ಮಾತುಗಳು ಬರುತ್ತೆ. ಇನ್ನು ಆರ್ಮುಗಮ್ ಅಂತ ಹೇಳಿ ಇದ್ದಾರೆ ನಮ್ಮ ಜೊತೆಗೆ ಶಬರಿಮಲೆ ಭಕ್ತರು. ನಮಸ್ಕಾರ. ನಮಸ್ತೆ. ನೀವು ಹೋದ್ರ, ದರ್ಶನ ಮಾಡಿ ಬಂದ್ರ? ದರ್ಶನ ಎಲ್ಲ ಆಯ್ತು ಸರ್. ಚೆನ್ನಾಗಾಯ್ತಾ ದರ್ಶನ? ಚೆನ್ನಾಗಾಯ್ತು ಸರ್, ದರ್ಶನ ತೊಂದರೆ ಏನಿಲ್ಲ. ನೀವು ಇದ್ದಾಗ ನೂಕಾಟ ತಳ್ಳಾಟ ಇತ್ತಾ? ನೂಕಾಟ ಮಾಮೂಲಿ ಸರ್, ಅದು ಸಣ್ಣ ಪುಟ್ಟ ಇದ್ದೇ ಇರುತ್ತೆ, ಅಂಥದ್ದೇನು ತೊಂದರೆ ಏನಿಲ್ಲ ಸರ್. ನೀವು ಹೋದಾಗ ಎಷ್ಟು ಜನ ಇದ್ರಲ್ಲಿ? ನಾವು ಹೋದಾಗ ಇದ್ವಿ ಸರ್, ಸುಮಾರು ಜನ ಇತ್ತು ಸರ್ ಅಲ್ಲಿ. ಅಲ್ಲಲ್ಲ, ಈಗ ಕಾಣಿಸ್ತಾ ಇದೆ ನಿಮಗೆಲ್ಲ ಅಷ್ಟೊಂದು ಜನ ಇದ್ರಾ ಅಥವಾ ಇಲ್ವಾ? ಇದ್ದಾರೆ ಸರ್. ಓಕೆ, ಇದ್ದಾರೆ. ನೀವಿದ್ದಾಗ ಏನು ಸಮಸ್ಯೆ ಆಗಿಲ್ಲ? ಏನು ಸಮಸ್ಯೆ ಆಗಿಲ್ಲ ಸರ್. ಓಕೆ ಓಕೆ ಓಕೆ, ಧನ್ಯವಾದಗಳು ಆರ್ಮುಗಮ್ ಅವರೇ ಪೊಲಿಟಿ ಜೊತೆಗೆ ಮಾತಾಡಿದ್ದಕ್ಕೆ. ಶಬರಿಮಲೆ ದರ್ಶನವನ್ನು ಪಡೆದು ಮತ್ತೆ ಬೆಂಗಳೂರಿಗೆ ವಾಪಸ್ ಆಗಿರುವಂಥ ಸ್ವಾಮಿಗಳಿದ್ದಾರೆ, ಮಾತನಾಡಿಸ್ತಾ ಹೋಗ್ತೇನೆ. ಸ್ವಾಮಿಗಳೇ, ನೀವು ಯಾವಾಗ ಹೋಗಿದ್ರಿ? ಸಿಚುವೇಶನ್ ಹೆಂಗಿತ್ತು? ಜೊತೆಗೆ ಯಾವಾಗ ಬಂದ್ರಿ? ಸೋಮವಾರ ಬೆಳಿಗ್ಗೆ ನಾವು 5 ಗಂಟೆ ರೀಚ್ ಆದ್ವಿ ಅಲ್ಲಿ. ಸೋಮವಾರ ಬೆಳಿಗ್ಗೆ 5 ಗಂಟೆಯಿಂದ ನಾವು ಬರೋದಕ್ಕೆ ರಾತ್ರಿ 10 ಗಂಟೆ ಆಯಿತು. ತುಂಬ ಕ್ರೌಡ್ ಇದೆ, ನಿರೀಕ್ಷೆಗೂ ಮೀರಿ ಭಕ್ತಾದಿಗಳಿದ್ದಾರೆ ಸ್ವಾಮಿಗಳು ಈ ಸತಿ. ಆದರೆ ಹೋಗೋರು ಒಂದು ಸ್ವಲ್ಪ ನೋಡ್ಕೊಂಡೇ ಹೋಗ್ಬೇಕಷ್ಟೇ. ಜಾಸ್ತಿ ಜನ, ತುಂಬ ಜನ ಇದ್ದಾರೆ. ಈಗ 2 ಅವರ್ ಮುಂಚೆ ಕಡಿಮೆ ಇರ್ತಾರೆ, 2 ಅವರ್ ಆದಮೇಲೆ ತುಂಬ ಜನ ಇದ್ದಾರೆ. ಬಟ್ ಅಲ್ಲಿ ಫೆಸಿಲಿಟೀಸು ನಮಗೆ ಅಂದರೆ ಒಂದು ಸ್ವಲ್ಪ ಅಷ್ಟೊಂದು ಇಲ್ಲ ಹೇಳ್ಬೇಕು ಅಂದರೆ. ಯಾಕೆಂದರೆ 10 ಅವರ್ ಅನ್ನೋಂಥವು ನಮ್ಮನ್ನ ಕುಂಡಿಸ್ಬಿಡ್ತಾರೆ. ಅಂದರೆ 10 ಅವರ್ ನಮ್ಗೆ ಏನೂ ಇರೋದಿಲ್ಲ ನಮಗಲ್ಲಿ. ಸಮಸ್ಯೆಗೆ ಸಿಲುಕೊಂಡಿದ್ರ? ಇದೆ, ಬೇಜಾನ್ ಜನ ಇದ್ದಾರೆ ನಮ್ಮ ಥರ. ಎಷ್ಟೋ ಜನ ಸಮಸ್ಯೆ ಇದ್ದಾರೆ, ಭಕ್ತರು ಬೇಜಾನ್ ಜನ ಇದ್ದಾರೆ. ಆ ಥರ ಅವ್ರಿಗೆ ಏನು ಹೇಳ್ಕೊಳೋದಕ್ಕೆ, ಕಮ್ಯುನಿಕೇಟ್ ಮಾಡೋದಕ್ಕೆ ಆಗೋದಿಲ್ಲ. ಇಲ್ಲಿ ಯಾರನ್ನೂ ಕಮ್ಯುನಿಕೇಟ್ ಮಾಡೋಕ್ಕೆ ಕಷ್ಟ ಇದೆ ಅಲ್ಲಿ. ಮೊಬೈಲ್ ನೆಟ್ವರ್ಕ್ ಸಿಗೋದಾಗಲಿ ಅಥವಾ ಮೊಬೈಲ್ ನೆಟ್ವರ್ಕ್ ಸಂಪೂರ್ಣವಾಗಿ ಕೆಳಗಡೆ ಇಲ್ಲ, ಮೇಲೆ ಹೋಗ್ತಾ ಅರ್ಧದಲ್ಲಿಲ್ಲ, ಫುಲ್ನಲ್ಲಿದೆ. ಪ್ಲಸ್ ಕಾರ್ತಿಕ್ ಸೋಮವಾರ ಬೇರೆ ಅವತ್ತು ಓಪನ್ ಆಗಿದೆ ದೇವಸ್ಥಾನ, ಹಾಗಾಗಿ ಜನ ಮುಂಗಟ್ಟು ಜಾಸ್ತಿ ಜನ ಬಂದಿದ್ದಾರೆ ಭಕ್ತಾದಿಗಳು. ಈ ನೀರು ಮತ್ತು ಕ್ಯೂ ಸಿಸ್ಟಮು ಅದೆಲ್ಲವೂ ಕೂಡ ನೀಟಾಗಿ ಸಿಗ್ತಾ ಇದೆ. ಟಾಯ್ಲೆಟಲ್ಲಿ ನೀರಂತೂ ಇಲ್ಲ ಸ್ವಾಮಿ. ಪಂಪಾದಲ್ಲಿ ಯಾರೇ ಹೋಗಿದ್ರು ಟಾಯ್ಲೆಟ್ಗೆ ನೀರಿಲ್ಲ ಅಂತ ಹೇಳ್ತಾರೆ. ಅಲ್ಲಿ ನೀರು ಕಡಿಮೆ ಇದೆ. ನೀರು ಪಂಪಾದಲ್ಲಿ ಟಾಯ್ಲೆಟ್ಗೆ ನೀರು ಕೊಡುತ್ತಿಲ್ಲ ಯಾರಿಗೂ. ಕುಡಿಯೋದಕ್ಕೆ ನೀರಿನ ವ್ಯವಸ್ಥೆ ಇಲ್ಲ. ಅಲ್ಲಿ ಸೆಂಟ್ರಲ್ ಇಕ್ಕಿದ್ದಾರೆ ವಾಟರ್, ಅವರೇ ಆಯುರ್ವೇದಿಕ್ ವಾಟರ್ ಅಂತ ಕೊಡ್ತಾರೆ. ಬಟ್ ವಾಟರ್ ಬಾಟ್ಲು ಸೇಲ್ ಮಾಡೋದಿಲ್ಲ, ನೀರಂತೂ ಸೇಲ್ ಮಾಡೋದಿಲ್ಲ. ಅಲ್ಲಿ ವಾಟರ್ ಬಾಟ್ಲು ಸೇಲ್ ಮಾಡೋದು, ಬಟ್ ನೀರು ಕೊಡ್ತಾರೆ, ಅಲ್ಲಿ ಕೊಡ್ತಾರೆ, ನೀರಿನ ತೊಂದರೆ ಇಲ್ಲ. ಬಟ್ ಏನಂದರೆ ನಮಗೆ ಕಮ್ಯುನಿಕೇಟ್ ಮಾಡೋಕ್ಕಾಗಲ್ಲ. ಯಾರೇ ಹೋದ್ರು ಭಕ್ತಾದಿಗಳು ಕಮ್ಯುನಿಕೇಟ್ ಮಾಡೋಕ್ಕೆ ತುಂಬ ಕಷ್ಟ ಇದೆ. ಸ್ವಾಮಿ, ಎಷ್ಟು ವರ್ಷದಿಂದ ನೀವು ಹೋಗ್ತಾ ಇದ್ದೀರಿ? ಜೊತೆಗೆ ಈ ಬಾರಿಯ ಇಷ್ಟು ದೊಡ್ಡ ಮಟ್ಟದ ಭಕ್ತರ ಸಂಖ್ಯೆ ನೋಡಿ ಏನು ಅನ್ನಿಸ್ತು? ನಮ್ಮ ಜೀವನದಲ್ಲಿ ಫಸ್ಟ್ ಟೈಮ್ ಈ ಥರ ಇಷ್ಟು ಜನಸಂಖ್ಯೆ ನೋಡಿರೋದು. ಸಾಗರ ಥರ ಅಲೆ ಥರ ಬರುತ್ತೆ ಅಂತ ಕೇಳ್ಪಟ್ಟಿದ್ದೆ, ಅದು ಈ ಸರಿ ನೋಡಿದ್ದೀವಿ. ಫಸ್ಟ್ ಟೈಮ್ ಹೋಗ್ತಾರೆ? ಇಲ್ಲ ಸಮಯ, ಒಂದು 6ನೇ ಸರಿ ಇತ್ತು. ನೋಡಿ, ಸುಮಾರು ಭಕ್ತರು, ಲಕ್ಷಾಂತರ ಭಕ್ತರು ಅಲ್ಲಿ ಸೇರ್ತಾ ಇದ್ರು. ನುಗ್ಗಲಾಗುವಂಥ ಸಾಧ್ಯತೆಗಳಿದ್ದಾವೆ. ಸುಮಾರು ಜನ ಅಸ್ವಸ್ಥಗೊಂಡಿದ್ರು, ಸುಮಾರು ಜನ ನೀರಿಲ್ಲೇ ಪರದಾಡ್ತಾ ಇದ್ರು. ನೀವು ನಿಮ್ಮ ಕಣ್ಣು ಮುಂದೆ ಆ ಥರದ್ದು ಏನಾದರೂ ಆಯ್ತಾ? ಒಂದೆರಡು ಇನ್ಸಿಡೆಂಟ್ ಆಗಿದೆ, ಸೊ ಕಣ್ಣು ಮುಂದೆ ಆಗಿದೆ. ಹೋದ್ರು, ಒಂದು ಮಹಿಳೆಗೆ ತಲೆ ಸುತ್ತ ಬಂದು ಬಿದ್ದೋದ್ರು ಅಲ್ಲೇ. ಅಜ್ಜ ವಯಸ್ಸಾಗಿತ್ತು ತುಂಬಪ್ಪ, ಅವ್ರಿಗೆ ಆ್ಯಂಬುಲೆನ್ಸ್ ಬಂತು. ಸೊ ತಕ್ಷಣ ಆ್ಯಂಬುಲೆನ್ಸ್ ಬಂದು ಕರ್ಕೊಂಡು ಹೋದ್ರು ಅವ್ರಿಗೆ. ಆ ಥರ ಫೆಸಿಲಿಟಿ, ಆ್ಯಂಬುಲೆನ್ಸ್ ಫೆಸಿಲಿಟೀಸ್ ಎಲ್ಲ ಇದೆ. ಮೆಡಿಕಲ್ ಏನು ತೊಂದರೆ ಇಲ್ಲ. ಬಟ್ ಏನಂದರೆ ಕಮಿಟ್ ಮಾಡೋದಕ್ಕೆಲ್ಲ. ಆಮೇಲೆ 10 ಅವರ್ ಒಂದೇ ಜಾಗದಿರ್ತೀವಿ, ನಮಗೆ ತಿನ್ನೋದಕ್ಕೇನು ಸಿಗೋದಿಲ್ಲ. ಓಕೆ, ಆ ಥರದ್ದು ಸಿಚುವೇಶನ್ ಎಲ್ಲ ನೋಡಿದಾಗ ಕಣ್ಣು ಮುಂದೆನೇ ಅದೆಲ್ಲವೂ ಕೂಡ ಆಗ್ತಾಯಿತ್ತು. ಸುಮಾರು ಜನ ಉಸಿರುಗಟ್ಟುವಂಥ ಸ್ಥಿತಿಯಲ್ಲಿದ್ದರು. ನಡೀತಾ ಇತ್ತು ಅವ್ರಿಗೂ. ಏನು ಅನ್ನಿಸ್ತಾ ಇತ್ತು ಆ ಕ್ಷಣಕ್ಕೆ ನಿಮಗೆ ಸರ್? ಅದು ಜನನೇ ಅರ್ಥ ಮಾಡ್ಕೊಂಡು ಸ್ವಲ್ಪನೇ ಹೋಗಬೇಕು ಸ್ವಾಮಿ. ಯಾಕೆಂದರೆ ಎಲ್ಲರೂ ಒಂದೇ ಸತಿ ಹೋದರೆ ಯಾರಿಗೂ ಕಮಿಟ್ ಮಾಡೋಕ್ಕೆ ಕಷ್ಟ. ಲಕ್ಷಾಂತರ ಜನ ಅಂದ್ಕೊಂಡೋದಕ್ಕಿಂತ ಮೀರಿ ಬಂದರೆ ಇವೆಲ್ಲ ಹಾಗೆ ಆಗುತ್ತೆ. ಅವೆಲ್ಲ ಹೇಳಿ ಸ್ವಾಮಿ, ಭಕ್ತಾದಿಗಳಲ್ಲಿ ಒಂದು ವಿನಂತಿ ಏನಂದರೆ, ಸಣ್ಣ ಮಕ್ಕಳನ್ನ ಮಾತ್ರ ಕರ್ಕೊಂಡು ಹೋಗ್ಬಿಡಿ. ಅದರಲ್ಲಿ ತುಂಬಾ ಚಾನ್ಸಸ್ಸು ಭಾಳ ಇದೆ. ಅಂದರೆ ಹೇಳ್ಬಾರ್ದು, ಜನ ಇಲ್ಲಿ ಮಕ್ಕಳು ಇರ್ತಾರೆ ಗೊತ್ತಿಲ್ಲ, ಹಿಂದೆ ತಳ್ಳಿದ್ರೆ ಬಿದ್ದೋದ್ರೆ ಭಾಳ ಕಷ್ಟ ಆಗುತ್ತೆ. ಸಣ್ಣ ಮಕ್ಕಳನ್ನ ಮಾತ್ರ ಕರ್ಕೊಂಡು ಹೋಗ್ಬೇಡಿ.
ಬೇಕಾದ್ರೆ ತಿಂಗಳ ಪೂಜೆ ಇರುತ್ತೆ, ಆ ಟೈಮಲ್ಲಿ ಬೇಕಾದ್ರೆ ಕರ್ಕೊಂಡೋಗಿ ಬನ್ನಿ, ಬಟ್ ಈ ಟೈಮಲ್ಲಿ ಮಾತ್ರ ಬೇಡ. ಇದೊಂದು ಹೇಳಿ ಯಾಕೆ ಇದೇ ಟೈಮಲ್ಲೇ ಹೆಚ್ಚಿನ ಸಂಖ್ಯೆಯಲ್ಲಿ ಹೋಗ್ತಾರೆ? ಇನ್ನೂ ಕೂಡ ಸಮಯ ಇದೆ, ಯಾಕೆ ಇದೇ ಸಮಯವನ್ನು ಆಯ್ಕೆ ಮಾಡ್ಕೊಳ್ತಾರೆ ಸುಮಾರು ಸ್ವಾಮಿಗಳು? ಅದೇ ಜನನೇ ಇವಾಗ ಅರ್ಥ ಮಾಡ್ಕೊಬೇಕಷ್ಟೇ. ಅದು ಜನ ಎಲ್ಲ ನಮ್ಮ ಕೈಲೇ ಇದೆ ಅಷ್ಟೇ, ಬೇರೆ ಏನಿಲ್ಲ. ಅಯ್ಯಪ್ಪ ಸ್ವಾಮಿನ ಕಣ್ ತುಂಬ್ಕೊಳ್ಳಲಿಕ್ಕೆ ಅಯ್ಯಪ್ಪನ ಆರಾಧಿಸೋರು ಭಕ್ತಾದಿಗಳು ಫಸ್ಟ್ ಹೋಗಿ ದರ್ಶನ ಮಾಡಿಬಿಡೋಣ ಅಂತ ಹೋಗ್ತಾರೆ ಅಷ್ಟೇ. ಈ ಸ್ವಾಮಿಗಳೆಲ್ಲರೂ ಕೂಡ ಬೆಂಗಳೂರಿಂದ ಹೋಗಿದ್ರು ಮತ್ತು ಇವತ್ತು ವಾಪಸ್ ಆಗಿದ್ದಾರೆ. ಆದರೆ ಅಲ್ಲಿನ ಸಿಚುವೇಶನನ್ನು ಎಕ್ಸ್ಪ್ಲೇನ್ ಮಾಡ್ತಾಯಿದ್ರು. ಈ ಬಾಲಮಾಲಾಧಾರಿಗಳು, ಮಣಿಕಂಠ ಸ್ವಾಮಿಗಳಂತ ಏನು ಕರಿತೀವಿ, ಅವರನ್ನು ಕರ್ಕೊಂಡು ಹೋಗಬೇಡಿ ಅನ್ನುವಂಥದ್ದನ್ನು ಹೇಳ್ತಿದ್ದಾರೆ. ಅಷ್ಟರ ಮಟ್ಟಿಗೆ ಕ್ರೌಡ್ ಇದೆ ಅಲ್ಲಿ. ಹಿಂದ್ಗಡೆಯಿಂದ ಯಾರಾದರೂ ತಳ್ಳಿದ್ರು ಕೂಡ ಕಂಪ್ಲೀಟಾಗಿ ಒಬ್ಬರ ಮೇಲೆ ಒಬ್ಬರು ಹಾಗೆ ಬೀಳ್ತಾ ಹೋಗ್ತಾರೆ. ಸೊ ಅದು ಒಂದು ರೀತಿಯಲ್ಲಿ ಆತಂಕದ ಸನ್ನಿವೇಶಗಳು. ಸೊ ಹೀಗಾಗಿ ತುಂಬ ಕೇರ್ಫುಲ್ ಆಗಿರಬೇಕು, ಮಕ್ಕಳನ್ನ ಕರ್ಕೊಂಡು ಹೋಗಬಾರ್ದು ಅನ್ನುವಂಥದ್ದು ಕೂಡ ಹೇಳ್ತಿದ್ದಾರೆ. ಜೊತೆಗೆ TDB ಆಡಳಿತ ಮಂಡಳಿ ಏನಿದೆ, ಒಂದಿಷ್ಟು ವ್ಯವಸ್ಥೆಗಳನ್ನು ಮಾಡಿಕೊಳ್ಬೇಕಾಗಿತ್ತು, ಅದು ಕೂಡ ಮಾಡಿಕೊಳ್ಳಿಲ್ಲ. ಸೊ ಹೀಗಾಗಿ ರಾಜ್ಯದ ಸುಮಾರು ಭಾಗಗಳಿಂದ ಹೋದಂತಹ ಭಕ್ತರಿಗೆ, ಕೇವಲ ಕರ್ನಾಟಕದಿಂದ ಹೋದಂಥ ಭಕ್ತರಿಗೆ ಮಾತ್ರ ಅಲ್ಲ, ದೇಶದ ಬೇರೆ ಬೇರೆ ರಾಜ್ಯಗಳಿಂದ ಹೋದಂಥ ಭಕ್ತರುಗಳಿಗೂ ಕೂಡ ಈ ರೀತಿಯ ಸಮಸ್ಯೆಗಳು ಆಗ್ತಾ ಇದೆ ಅನ್ನುವಂಥದ್ದನ್ನು ಅಲ್ಲಿನ ಸಿಚುವೇಶನ್ ಬಗ್ಗೆ ಎಕ್ಸ್ಪ್ಲೇನನ್ನು ಮಾಡ್ತಾಯಿದ್ರು. ವಿಡಿಯೋ ಜರ್ನಲಿಸ್ಟ್ ಬೀರಪ್ಪ ಜೊತೆ ಪ್ರಕಾಶ್ ಡಿ ರಾಂಪುರ್, ಪಬ್ಲಿಕ್ TV, ಬೆಂಗಳೂರು.